21 ಮಾರ್ಚ್ 2025ರಲ್ಲಿ ನಡೆದಿರುವ SSLC ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ ಕೀ ಉತ್ತರಗಳು. ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಹೇಳಿಕೆಗೆ 4 ಆಯ್ಕೆಗಳು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಫಸ್ಟ್ ಕ್ವಶನ್, ಅನುಸ್ವರ ವಿಸರ್ಗಗಳನ್ನು ಹೀಗೆನ್ನುವರು. ಉತ್ತರ ಯೋಗವಾಹ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಲೋಕದಳ್ ಎಂಬ ಪದದಲ್ಲಿರುವ ವಿಭಕ್ತಿ. ಉತ್ತರ ಆಪ್ಷನ್ ಡಿ ಸಪ್ತಮಿ. ಮೂರನೇ ಪದ, ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಸಿ ಅಂಶಿ ಸಮಾಸಕ್ಕೆ ಇದು ಉದಾಹರಣೆಯಾಗಿದೆ. ನಾಲ್ಕನೇ ಪ್ರಶ್ನೆ, ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆ ಎಲ್ಲ. ಇಲ್ಲಿ ಬಳಕೆ ಆಗಿರುವ ಲೇಖನ ಚಿಹ್ನೆ. ಆಪ್ಷನ್ ಬಿ ಪ್ರಶ್ನಾರ್ಥಕ ಚಿಹ್ನೆ. ಇಷ್ಟು ಆಪ್ಷನಲ್ಲಿ ಯಾವುದಾದ್ರೂ ಕ್ವಶನ್ಗೆ ರಾಂಗ್ ಆಗಿದ್ದರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಯಾವ ಕ್ವಶನ್ ರಾಂಗ್ ಆಗಿದೆ ಅಂತ. ಫಸ್ಟ್ ಮೇನಲ್ಲಿ 4 ಕ್ವಶನ್ಸ್ಗೆ ಇದು ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5 ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಸನ್ಮಾನ ಅಂತ ಟಿಕ್ ಮಾಡಿದ್ದೀನಿ. ನೆಕ್ಸ್ಟ್ 6ನೇ ಪ್ರಶ್ನೆಗೆ, ಜಾಣತನ ಎಂಬುದು ಈ ವ್ಯಾಕರಣ ಅಂಶವಾಗಿದೆ. ಒಂದು ತದ್ದಿತಾಂತ ಭಾವನಾಮ ಅಂತೆ, ತದ್ದಿತಾಂತ ನಾಮ ಅಂತೆ, ತದ್ದಿತಾಂತವ್ಯ ಅಂತೆ ಹಾಗೂ ಕೃದಂತ ಭಾವನಾಮ ಅಂತ ಅವರು 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ, ತದ್ದಿತಾಂತ ಭಾವನಾಮ ಅಂತ. ಈ 2 ಕ್ವಶನಲ್ಲಿ ಯಾವ್ದಾದ್ರು ಕ್ವಶನ್ದು ಆನ್ಸರ್ ರಾಂಗ್ ಇದ್ದರೆ ಇದಕ್ಕೂ ಕೂಡ ನೀವು ಕಮೆಂಟ್ ಮಾಡಿ ಯಾವ ಆನ್ಸರ್ ರಾಂಗ್ ಇದೆ ಅಂತ, ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಎಲ್ಲ ಕ್ವಶನ್ ಪೇಪರ್ ಕೀ ಆನ್ಸರ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ ಚಾನಲ್ನ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿಯ ಪದವನ್ನು ಬರೆಯಿರಿ ಅಂತ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ 4 ಕ್ವಶನ್ ಇದೆ. ಫಸ್ಟ್ ಕ್ವಶನ್ಗೆ ದೃಷ್ಟಿ, ದಿಟ್ಟಿ, ತಪಸ್ವಿಗೆ ಇದು ತವಸಿ ಅಂತ ಬರುತ್ತೆ. ನೆಕ್ಸ್ಟ್, ನಾನು ಪುರುಷಾತ್ಮಕ ಸರ್ವನಾಮ ಆಗುತ್ತೆ. ಯಾರು ಅನ್ನೋದು ಪ್ರಶ್ನಾರ್ಥಕ ಅಂತ ನೀವು ಬರಿಬೇಕಾಗುತ್ತೆ. ಸುಮ್ಮನೆ ಸಾಮಾನ್ಯಾರ್ಥ ಕಾವ್ಯ, ಸರಸರನೆ ಅನ್ನೋದು ಅನುಕರಣವ್ಯಯ, ಹಾಗೆ ಸಕ್ಕರೆ ಆಗುತ್ತೆ. ಕಳುವ್ಯಾರದು ಕಳುಹುವುದು ಅಂತ. ನೆಕ್ಸ್ಟ್ ಎಲ್ಲ ಕ್ವಶನ್ಸು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.